ಹಿರೇಕಲ್ ಸಿದ್ದೇಶ್ವರ ಬೆಟ್ಟದ ಬಗ್ಗೆ ಸ್ವಲ್ಪ ಮಾಹಿತಿ. ನಾನು ಒಂದು ಸೆಕೆಂಡ್ ಹೇಳ್ತೀನಿ. ನಾನು ಈ ಸೇವೆಗೆ ಬಂದು ಇಲ್ಲಿ ಒಂದು 10 ವರ್ಷ ಆಯ್ತು. 10 ವರ್ಷದಲ್ಲಿ ಮುಂಚೆ ಒಬ್ರು ಗುರುಗಳಿದ್ರು. ಅವ್ರು ನನಗೆ ತಿಳಿಸಿರೋ ಪ್ರಕಾರ ಒಂದಿಷ್ಟು ನನಗೆ ಗೊತ್ತಿರೋ ಮಾಹಿತಿ ಹೇಳ್ತೀನಿ. ಅದೇ ಇದು ಸಿದ್ಧರು ಅಂದ್ರೆ ಇವರು ಫಸ್ಟಿಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿಗ್ತಾರಲ್ಲ ಆ ತರ ನಿಂಕೆರೆ ಬೆಟ್ಟದಲ್ಲಿ ಒಂದ್ ಮಗುವಿನ ರೂಪದಲ್ಲಿ ಜಂಗಮರಿ ಮಕ್ಳಿರಲ್ಲ ಅವರಿಗೆ ಒಂದ್ ಮಗುವಿನ ರೂಪದಲ್ಲಿ ಸಿಗ್ತಾರೆ. ಇವತ್ತು ನಾವು ಬಂದಿರತಕ್ಕಂಥದ್ದು ಶ್ರೀ ಹಿರೇಕಲ್ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಶ್ರೀ ಹಿರೇಕಲ್ ಸಿದ್ದೇಶ್ವರ ಕ್ಷೇತ್ರವನ್ನು ಪವಾಡಗಳ ಕ್ಷೇತ್ರ ಎಂದನೇ ಕರೀತಾರೆ. ಈ ಪ್ಲೇಸ್ ಬರುವುದು ಅರಸೀಕೆರೆ ತಾಲೂಕಿನ ಜೇಸಿಪುರದ ಸಮೀಪವಿರುವ ರಾಮನಹಳ್ಳಿ ಎಂಬ ಚಿಕ್ಕ ಗ್ರಾಮದಲ್ಲಿ. ಈ ಪ್ಲೇಸ್ಗೆ ಬಂದಿರೋರೆಲ್ಲ ಬಂದಿದ್ದೀವಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿವರೆಗೂ ನಾವು ಬೈಕಲ್ಲಿ ಬಂದಿವಿ ಫ್ರೆಂಡ್ಸ್, ಮುಂದೆ ನಾವು ಕಾಲ್ನಡಿಗೆಲೇ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇವತ್ತು ಹಿರೇಕಲ್ ಬೆಟ್ಟ ಕೊಟ್ಟಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡ್ರಪ್ಪ, ಹೋಗೋಣ ನೋಡ್ರಿ ಫ್ರೆಂಡ್ಸ್. ನಾವು ಯಾಕೆ ಇಲ್ಲಿ ನೈಟೇ ಬಂದು ಉಳ್ಕೊಂಡ್ವಿ ಅಂತ ಅಂದರೆ, ಇಲ್ಲಿ ಬೆಳಗ್ಗೆ ಆಗೋ ಸನ್ರೈಸ್ ವ್ಯೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆ ವ್ಯೂನ ನಿಮಗೆ ತೋರಿಸ್ಬೇಕು ಅಂತಲೇ ನಾವು ನೈಟ್ ಬಂದು ಇಲ್ಲಿ ಉಳ್ಕೊಂಡು ಸನ್ರೈಸ್ ವ್ಯೂನ ನಿಮಗೆ ತೋರಿಸ್ತೀವಿ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಎಲ್ಲ ಬೇಗ ಹತ್ಬಿಟ್ರು, ನನಗೆ ಫುಲ್ ಸುಸ್ತಾಗಿತ್ತು. ಅದಕ್ಕೆ ನಾನು ನಿಧಾನಕ್ಕೆ ಒಬ್ಬನೇ ಹತ್ಕೊಂಡು ಬಂದೆ. ಫೈನಲಿ ರೀಚ್ ಆದೆ ಫ್ರೆಂಡ್ಸ್. ತುಂಬ ಸುಸ್ತಾಗೋಗ್ಬಿಟ್ಟಿದೆ. ಇವಾಗ ಹೋಗಿ ಮೊದಲು ಅಡುಗೆ ರೆಡಿ ಮಾಡಬೇಕು. ಚಿತ್ರಾನ್ನಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿದ್ವಿ ಫ್ರೆಂಡ್. ನಮ್ಮ ಭಟ್ಟಾಚಾರಿ ಚೇತನ್ ಅವರು ಇವರು ಸಪೋರ್ಟರ್, ನಮ್ಮ ಪ್ರಭಾ ಅಷ್ಟೇ. ಇನ್ನೊಬ್ರು ರೆಸಿಸ್ಟೆಂಟು ತಟ್ಟೆ ಪಾತ್ರೆಗಳು ಎಲ್ಲ ತರಕ್ ಹೋಗಿದೆ. ಚಿತ್ರಾನ್ನ ಫೈನಲಿ ರೆಡಿ ಆಗಿದೆ. ಈ ತರ ಬಂದಿದೆ ತೋರ್ಸು. ನೋಡಿ ಫ್ರೆಂಡ್, ಚೇತು ಚೆನ್ನಾಗಿ ಮಾಡಲ್ಲ ಅನ್ಕೊಂಡ್ಬಿಟ್ಟಿದ್ದು ನಾವು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮನೇಲೂ ಹಿಂಗ್ ಮಾಡಲ್ಲ, ಆ ತರ ಟೇಸ್ಟ್ ಕೊಟ್ಬಿಟ್ಟಿದ್ದಾನೆ. ಸೂಪರ್ ಆಗಿದೆ ನೋಡಿ ಫ್ರೆಂಡ್. ಇವನು ಸಪೋರ್ಟ್ ಮಾಡಿದ್ದಾನೆ, ಇವನು ಅಸಿಸ್ಟೆಂಟು. ನೋಡಿ ಫ್ರೆಂಡ್ಸ್, ಈಗ ಚಿತ್ರಾನ್ನ ಮುಗ್ದು ಬೋಂಡ ಮಾಡ್ತಿದ್ದಾರೆ. ನಮ್ಮ ಚೇತು ಬಟ್ಟ ಆಗಿರೋದ್ರಿಂದ ಅವನೇ ಮಾಡ್ತಿದ್ದಾನೆ. ನೋಡಿ ಫ್ರೆಂಡ್ಸ್, ಈಗ 3 ಜನ ಜಾಯ್ನ್ ಆಗ್ತಾ ಇದಾರೆ. ಇವಾಗ ಆಗ್ಲೇ ಟೈಮ್ 12:30 ಆಗಿದೆ. ಈಗ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಅವನೊಬ್ಬ ಸೈಕೋ ತರ ಬತ್ತವನೆ. ಇವ್ನು ನೋಡಿದ್ರೆ ಕತ್ಲೆ ಕಾಣಿಸ್ತಾನೆ ಇಲ್ಲ. ಇವ್ನು ನೋಡಿ ಫ್ರೆಂಡ್ಸ್, ಬೆಂಕಿ ಹೊಚ್ಕೊಂಬತ್ತಾ ಇದ್ದಾನೆ. ಫೈನಲ್ ಆಗಿ ಎಲ್ಲರೂ ಬಂದರು ಫ್ರೆಂಡ್ಸ್. ಎಲ್ಲರೂ ಒಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಬೆಳಿಗ್ಗೆ ಎದ್ದು ದೇವ್ರ ದರ್ಶನ ಮಾಡಿ ನೋಡಿ ಎಲ್ಲರೂ ಟೀ ಕುಡ್ಕೊಂಡು ನಾವು ಹೋಗಿದ್ದು ನಾಟ್ಯ ದಾರಿಗೆ. ನಿಮಗೆ ಮೊದಲೇ ಹೇಳ್ದಾಗೆ ನಾವು ನೈಟ್ ಯಾಕೆ ಬಂದ್ವಿ ಅಂದರೆ ಸನ್ರೈಸ್ ವ್ಯೂ ತೋರ್ಸೋಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಸನ್ರೈಸ್ ವ್ಯೂ ಎಷ್ಟು ಸಕ್ಕತ್ತಾಗಿದೆ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ವ್ಯೂನ ನಿಮಗೆ ತೋರಿಸ್ಬೇಕು ಅಂತಲೇ ನಾವು ನೈಟ್ ಬಂದು ಉಳ್ಕೊಂಡಿದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಈ ವ್ಯೂ. ಈ ಕ್ಷೇತ್ರದ ಪವಾಡಗಳೇನು, ಮಹಿಮೆಗಳೇನು ಅಂತ ನಾವು ಸ್ವಾಮೀಜಿಗಳಿಂದನೇ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಹಿರೇಕಲ್ ಸಿದ್ದೇಶ್ವರ ಬೆಟ್ಟದ ಬಗ್ಗೆ ಸ್ವಲ್ಪ ಮಾಹಿತಿ. ನಾನು ಒಂದು ಸೆಕೆಂಡ್ ಹೇಳ್ತೀನಿ. ನಾನು ಈ ಸೇವೆಗೆ ಬಂದು ಇಲ್ಲಿ ಒಂದು 10 ವರ್ಷ ಆಯ್ತು. 10 ವರ್ಷದಲ್ಲಿ ಮುಂಚೆ ಒಬ್ರು ಗುರುಗಳಿದ್ರು. ಅವ್ರು ನನಗೆ ತಿಳಿಸಿರೋ ಪ್ರಕಾರ ಒಂದಿಷ್ಟು ನನಗೆ ಗೊತ್ತಿರೋ ಮಾಹಿತಿ ಹೇಳ್ತೀನಿ. ಅದೇ ಇದು ಸಿದ್ಧರು ಅಂದ್ರೆ ಇವರು ಫಸ್ಟಿಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿಗ್ತಾರಲ್ಲ ಆ ತರ ನಿಂಕೆರೆ ಬೆಟ್ಟದಲ್ಲಿ ಒಂದ್ ಮಗುವಿನ ರೂಪದಲ್ಲಿ ಜಂಗಮರಿ ಮಕ್ಳಿರಲ್ಲ ಅವರಿಗೆ ಒಂದ್ ಮಗುವಿನ ರೂಪದಲ್ಲಿ ಸಿಗ್ತಾರೆ. ಆ ಮಗುವಿಗೆ ಸುತ್ತ ಕಾಡು ಪ್ರಾಣಿಗಳೆಲ್ಲ ಕಾವಲಾಗಿರುತ್ತೆ. ಆ ಟೈಮಲ್ಲಿ ಆ ಮಗುನ ಕರ್ಕೊಂಬರೋದು ಹೆಂಗೆ ಅಂತ ಯೋಚನೆ ಮಾಡಿ ಭಗವಂತನ ಸ್ಮರಣೆ ಮಾಡಿದಾಗ ಆ ಪ್ರಾಣಿಗಳೆಲ್ಲ ದೂರ ಹೋಗ್ತವೆ. ಆ ಮಗು ಕರ್ಕೊಂಬಂದು ಆ ಮನೆಯಲ್ಲಿ ನಾಮಕರಣ ಮಾಡಬೇಕು ಅಂದ್ಕೊಂಡಾಗ ಜಂಗಮನ್ ಕೇಳ್ತಾರೆ, ನಾಮಕರಣ ಮಾಡಬೇಕು, ಏನು ಹೆಸರಿಡೋದು ಅಂತ. ಸಿದ್ಧರು ಅಂತ ಹೆಸರಿಡ್ರಿ ಅಂತ ಹೇಳ್ತಾರೆ. ಸಿದ್ಧರು ಅಂತ ಹೆಸರಿಡ್ತಾರೆ.
ಅದಾದಮೇಲೆ ಅವ್ರ ಹತ್ರನೇ ಬೆಳೀತಾರೆ ಮಗು. ಬೆಳೆದ ಪ್ರೌಢಾವಸ್ಥೆ ಬಂದಾಗ ನಾನು ಬಂದಿದ್ದ ಉದ್ದೇಶ ಮುಗೀತು, ನಿಮಗೆ ಮಕ್ಕಳು ಪ್ರೀತಿ ಕೊಟ್ಟಿದ್ದೀನಿ, ಇನ್ನು ಸಮಾಜ ಕಲ್ಯಾಣಕ್ಕೋಸ್ಕರ ನಾವು ಹೊರಗೆ ಪ್ರಯಾಣ ಬೆಳೆಸ್ಬೇಕು ಅಂತ ಹೇಳಿ ಪ್ರಯಾಣ ಬೆಳೆಸ್ತಾರೆ. ಬೆಳೆಸಿ ಲೋಕ ಸಂಚಾರವಾಗಿ ಬರ್ಬೇಕಾದ್ರೆ ಯಾವುದೋ ಒಂದು ಅದೇ ಕೆರೆ ಬೆಟ್ಟದ ಕಡೆನೇ ಯಾವುದೋ ಒಂದು ರಾಜ್ಯ ಸಂಸ್ಥಾನದಲ್ಲಿ ಇಲ್ಲಿ ಪ್ರಾಂತ್ಯ ಆಳ್ತಿದ್ದಾರೆ ತಿಮ್ಮಪ್ಪ ನಾಯಕರು ಅಂತ ರಾಜ್ಯಸಭೆಗೆ ಹೋಗಿರ್ತಾರೆ. ಇವರು ಆ ಸಭೆಗೆ ಹೋದಾಗ ಇವರು ಭಿಕ್ಷುಕರ ರೂಪದಲ್ಲಿ ಹೋಗಿ ತರಿಸಿದ್ರು. ಭಿಕ್ಷುಕರ ರೂಪದಲ್ಲಿ ಹೋದಾಗ ಅವರು ಅಲ್ಲೇ ರಾಜರು ಇವ್ರನ್ನ ಭಾರಿ ದೃಷ್ಟವಾಗಿ ಕಾಣ್ತಾರೆ, ಭಾರಿ ಕೀಳು ನನಗೆ. ಅವಾಗ ಇವರಲ್ಲಿರೋ ಶಕ್ತಿ ಪ್ರಭಾವ ತೋರಿಸ್ಬೇಕು ಅಂತ ಅವರು ಒಂದು ಹೆಜ್ಜೆ ಆ ಮನೆ ಒಳಗೆ ಇಡ್ತಾರೆ. ಕೈಯಲ್ಲಿ ಮಣ್ಣಿನ ಪಾತ್ರೆ ಇರುತ್ತೆ, ಆ ಮಣ್ಣಿನ ಪಾತ್ರೆ ಬಂಗಾರದ್ದಾಗುತ್ತೆ. ಒಳಪಿಗೆ ಅರಮನೆ ಎಲ್ಲ ಒಳಪಾಗುತ್ತೆ. ಅವಾಗ ರಾಜರು ಇವ್ರು ಯಾರ ಮಾಯಾವ್ ಇರಬೇಕು, ಮಾಸ್ಕರ್ ಇರಬೇಕು ಅಂತ ಅವ್ರನ್ನ ಇನ್ನೂ ಬೈಯಕ್ಕೆ ಶುರು ಮಾಡ್ತಾರೆ. ಅವಾಗ ಅಷ್ಟೊತ್ತಿಗೆ ಇವರು ಪ್ರಭಾವ ಇನ್ನೂ ತೋರಿಸ್ಬೇಕು ಅಂತ ಅವ್ರು ಮಹಾರಾಣಿ ಮೇಲೆ ದೃಷ್ಟಿ ಬಿಡ್ತಾರೆ. ಮಹಾರಾಣಿ ಇವರಿಗೆ ಪರವಶರಾಗಿ ಇವರಿಂದ ಹೊರಟೇ ಬಿಡ್ತಾರೆ. ಇವ್ರ ಜೊತೆಲಿ ಹೋಗಕ್ಕೆ ಸಿದ್ರ ಜೊತೆಲಿ ಇವನು ಸರಿಯಾದ ಮಾಂತ್ರಿಕ ಅಂತ ಅಂದ್ಕೊಂಡು ಮಹಾರಾಜರು ಸೈನಿಕರನ್ನೆಲ್ಲ ಅವ್ರನ್ನ ಎಡೀರಿ ಕಟ್ಟಾಕ್ರಿ ಅನ್ನೋ ಮಟ್ಟಕ್ಕೆ ಆದೇಶ ಮಾಡ್ತಾರೆ. ಅವಾಗ ಸಿದ್ರು ಓಡೋಗಿ ಜೇನ್ಕಲ್ ಬೆಟ್ಟ ಸೇರ್ತಾರೆ. ಜೇನ್ಕಲ್ ಬೆಟ್ಟ ಸೇರಿದಾಗ ಮಹಾರಾಣಿನೂ ಅವ್ರ ಜೊತೆನೇ ಸೇರಿದಾಗ ಇವ್ರೇನು ನಮ್ಮನ್ನು ಉಳ್ಸಂಗೆ ಕಾಣಲ್ಲ, ನಿನಗೆ ಇಲ್ಲಿರೋಕ್ಕೊಂದು ಜಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಗಂಗಮ್ಮನ ಕೊಳ ಅಂತ ಐತೆ, ನನ್ನ ಜೊತೆಲಿ ಬಂದಿದ್ದಕ್ಕೆ ಇಲ್ಲಿ ಬಂದು ನಿನಗೊಂದು ಪೂಜೆ ಆಗುತ್ತೆ, ಇಲ್ಲಿ ನೆಲೆಸಿಬಿಡಿದ್ರೊಳಗೆ ಹೋಗಿ ಅಂತ ಹೇಳ್ಬಿಟ್ಟು ಬಿಗಿಯಾಗಿ 2 ಹೆಜ್ಜೆ ಊರ್ಬಿಟ್ಟು ಸಿದ್ರು ಇದೇ ಗುಡ್ಡಕ್ಕೆ ಬರ್ತಾರೆ. ಈ ಗುಡ್ಡಕ್ಕೆ ಅಲ್ಲಿ ಅವಾಗ ಹೆಜ್ಜೆ ಗುರ್ತೆ ಜೇನ್ಕಲ್ ಸಿದ್ರಲ್ಲಿ ಇರೋದು. ಅದೇ ಇದೇ ಗುಡ್ಡಕ್ಕೆ ಬಂದಾಗ ಗುಡ್ಡದ ಹಿಂಭಾಗದಲ್ಲಿ 2 ಕೆಂಗಲ್ ಸಿದ್ರು, ಕೆಂಗಲ್ ಸಿದ್ರು ಅಂತ ಇದ್ದಾರೆ. ಆ ಜಾಗದಲ್ಲಿ ತಪಾಸ್ ಮಾಡಕ್ಕೆ ಬರ್ತಾರೆ. ಆ ಜಾಗದಲ್ಲಿ ಬರ್ಬೇಕಲ್ಲೂ ಆ ಕಡೆ ಜನ ಅವ್ರನ್ನ ಇವನು ಯಾರ ಕಳ್ಳ ಅಂತ ಜೋಳಿಗೆ ಇರುತ್ತಲ್ಲ ಕಳ್ಳ ಅಂತೇಳಿ ಕಲ್ಲಾಗೆಲ್ಲ ಹೊಡಿತಾರೆ. ಅವೇ ಕಲ್ಲುಗಳು ವಾಪಸ್ ಹೋಗಿ ಬಿಸಿ ಕಲ್ಲಾಗಿ ಅವ್ರಿಗೆ ತಗ್ಲುತ್ತವಂತ, ಅದಕ್ಕೆ ಕೆಂಗಲ್ ಬೆಟ್ಟ ಅಂತ ಅದನ್ನು ಕರೀತಾರೆ. ಅದಾದಮೇಲೆ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ನಾಟ್ಯದಲ್ಲಿ ಬಂದಿರ್ತಾರೆ ಧ್ಯಾನಕ್ಕೆ. ಆ ಟೈಮಾಗೆ ಅಲ್ಲಿ ರಾಜ್ಯಸಭೆಯಲ್ಲಿ ತಿಮ್ಮಪ್ಪ ನಾಯಕರು ಸೇರಿರ್ತಾರಲ್ಲ, ಇವರೆಲ್ಲ ರಾಜ್ಯಸಭೆಯಲ್ಲಿ ಇವರಿಗೆಲ್ಲ ಬೇಜಾರು ಮಾಡಿರೋದನ್ನೆಲ್ಲ ನೋಡಿರ್ತಾರೆ. ಅಲ್ಲೇ ಇವ್ರನ್ನ ಹೊರ ಕೇಳ್ಬೇಕು ಅಂದ್ಕೊಂಡಿರ್ತಾರೆ ತಿಮ್ಮಪ್ಪ ನಾಯಕರು. ಅಪ್ಪ ನಿನ್ನ ಮನ್ಸಿ ಮಣ್ಣಿನ ಪಾತ್ರೆ ಹೆಂಗೆ ಬಂಗಾರದಲ್ತೋ ಆ ಟೈಮಲ್ಲಿ ಬಂದು ನನಗೆ ಕೇಳೋ, ನೀನು ಕೇಳಿದ ಹೊರ ಕೊಡ್ತೀನಿ ಅಂದಿರ್ತಾರೆ. ಆ ಟೈಮು ಇಲ್ಲ ಯೋಗ ಕೂಡಿ ಬರುತ್ತೆ. ಇಲ್ಲಿ ಬೇಟಾಡಕ್ಕೆ ಬಂದಿರ್ತಾರೆ ತಿಮ್ಮಪ್ಪ ನಾಯಕರು. ಆವಾಗ ಇವರು ಸಿದ್ಧರಾಜ್ ತೋರಿಸ್ಕೊಳಲ್ಲ ಅವರಿಗೆ ಒಂದು ಜಿಂಕೆ ರೂಪದಲ್ಲಿ ತೋರಿಸ್ಕೊಂತಾರೆ. ಆ ಜಿಂಕೆ ಬೇಟಾಡಕ್ಕೆ ಬೆನ್ನಾಡ್ಕೊಂಬರ್ತಾರೆ. ಬಂದಾಗ ಈ ಗವಿ ಒಳಗೆ ಪ್ರವೇಶ ಮಾಡುತ್ತೆ ಜಿಂಕೆ. ಅವಾಗ ಈ ಗವಿ ಇಷ್ಟೊಂದು ಬೆಳಕು ಎಲ್ಲ ಅನುಕೂಲ ಇಲ್ಲ ಆ ಕಾಲದಲ್ಲಿ. ಅವಾಗ ಕತ್ಲೆ ಆಯ್ತಲ್ಲ, ತಿಮ್ಮಪ್ಪ ನಾಯಕರು ಬರಕ್ಕೆ ಒಳಗೆ ಮನ್ಸು ಮಾಡಲ್ಲ, ಅಲ್ಲೇ ನಿಂತಿರ್ತಾರೆ. ಅವಾಗ ಅಲ್ಲಿಂದ ಒಳಗಿಂದ ಆಶೀರ್ವಾದ ಕೇಳುತ್ತೆ, ಈ ಗವಿ ಮುಂದೊಂದು ಗುಡಿ ಕಟ್ಸಪ್ಪ, ನೀನು ಅನ್ಕೊಂಡಿದ್ದೆಲ್ಲ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅವಾಗ ಒಳ್ಳೇದಾಗುತ್ತೆ, ಆ ಗುಡಿ ಕಟ್ಟಿಸ್ತಾರೆ. ಇನ್ನು ಅದಾದಮೇಲೆ ಇದು ರಾಮದೇವರು ವನವಾಸದಲ್ಲಿದ್ದಾಗ ಅವರು ಒಂದು ರಾತ್ರಿ ಇಲ್ಲಿ ಬಂದು ಉಳಿದಿದ್ದಾರೆ ಅಂತ ರಾಮೇಶ್ವರ ಗುಡಿ ಇಲ್ಲೊಂದು ಲಿಂಗ ಸ್ಥಾಪನೆ ಮಾಡಿದ್ದಾರೆ. ಇನ್ನು ಅದಾದಮೇಲೆ ನಮ್ಮಂಗೆ ಸೇವೆ ಮಾಡಿರೋ ಎಷ್ಟೋ ಜನ ಸ್ವಾಮಿಗಳಾಗಿದ್ದಾರೆ ಇಲ್ಲಿ. ಕುಪ್ಪ ಮಳಸಿದ್ದೇಶ್ವರ ಅವರು ನಮ್ಮಂಗೆ ಸೇವೆ ಮಾಡ್ಕೊಂಡಿದ್ದರು. ಅವ್ರಿಗೆ ಮನೆ ದೇವರು ಹೋಗ್ತಾ ಇದ್ರಲ್ಲ, ಇಲ್ಲೇ ಧ್ಯಾನ ಮಾಡಿ ಇಲ್ಲೇ ದೇವರಾಗಿ ಇಲ್ಲಿಂದ ಹೋಗಿ ಲೋಕ ಸಂಚಾರ ಮಾಡಿ ಕುಪ್ಪೂರ ಗದ್ಗೆಯಲ್ಲಿ ಲಿಂಗೈಕ್ಯ ಇದ್ದಾರೆ. ಇನ್ನು ಶಶಿವಾಳದಲ್ಲಿ ವಿಜಯ ಮಾಂತೇಶ್ವರ ಸ್ವಾಮಿಗಳು ಅವರು ನಮ್ಮಂಗೆ ಇಲ್ಲೇ ಸೇವೆ ಮಾಡ್ಕೊಂಡಿದ್ರು ಚಿಕ್ಕ ವಯಸ್ಸಲ್ಲಿ. ಅವ್ರದೇ ಅದೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಧಿಕಾರ ಆಗಿ ಅಲ್ಲೊಂದು 50 ಮಠ ಸ್ಥಾಪನೆ ಮಾಡಿದ್ದಾರೆ, ಹೆಸರು ಮಾಡಿದ್ದಾರೆ. ಇನ್ನು ಅದಾದಮೇಲೆ ತುಂಬಾಪುರದವರು ಚಂಬಸಜ್ಜಿಯವರು ಪಕ್ಕದ ದೇವಸ್ಥಾನದಲ್ಲಿರೋ ಅವರು ನಮ್ಮಂಗೆ ಇಲ್ಲೇ ಸೇವೆ ಮಾಡ್ಕೊಂಡು ಇದ್ದು ಇಲ್ಲೇ ಲಿಂಗೈಕ್ಯರಾಗಿದ್ದಾರೆ. ಹಿಂಗೆ ಮನುಷ್ಯರನ್ನೆಲ್ಲ ದೇವ್ರು ಮಾಡಿರೋ ಜಾಗ ಇದು, ಸತ್ಯ ಜಾಗ. ಧರ್ಮ ಎಲ್ಲ ಇವತ್ತು ಚೆನ್ನಾಗಿ ನಡೀತಾ ಇದೆ. ಇನ್ನು ಮಕ್ಕಳು ಫಲ ಇಲ್ದರಿಗೆ ಮಕ್ಕಳು ಫಲ ಆಗುತ್ತೆ ಗಂಗಾ ಮುಂದಣೆ ಪೂಜೆ ಮಾಡಿದರೆ. ಆಮೇಲೆ ಇನ್ನು ದೇವರಲ್ಲಿ ಪ್ರಭಾವಗಳು ಕಮ್ಮಿ ಆಗಿದ್ದರೆ ಇಲ್ಲಿ ಬಂದು ಗಂಗಾ ಸ್ನಾನ ಮಾಡ್ಕೊಂಡೋದ್ರಲ್ಲಿ ದೇವರಲ್ಲಿ ಪ್ರಭಾವ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೇನಿಲ್ಲ ಹೆಚ್ಚಿಂದ ಯಾವುದು ಖರ್ಚಿಂದು ಯಾವುದು ಸೇವೆಗಳು ಇಲ್ಲವೇ ಇಲ್ಲ. ಗಣಗಳ ಸೇವೆ 101 ಅಡಿ ಹಾಕಿ ಸಾಕು, ಭಗವಂತ ಒಂದು ಅಭಿಷೇಕ ಮಾಡಿಸಿದ್ರೆ ಸಾಕು, ಹೊಲಿತಾರೆ, ಅವ್ರ ಇಷ್ಟಾರ್ಥಗಳು ನೆರವೇರಿಸ್ತಾರೆ. ನಮಗೂ ಬಂದ್ಮೇಲೆ ಭಾರಿ ಒಳ್ಳೆಯದಾಗಿದೆ. ನಾಟ್ಯದಾರದು
ಅದೇ ಶಿವ ಪಾರ್ವತಿ ಅರ್ಜುನನ ಬೆನ್ನಲ್ಲಿ ಒಂದು ಮಚ್ಚೆ ಇರುತ್ತಂತೆ, ಅದನ್ನ ನೋಡ್ಬೇಕು ಅಂತ ಪಾರ್ವತಿ ಕೈಲಾಸದಿಂದಲೇ ಪರಮೇಶ್ವರ ಕೇಳ್ಕೊಂತಾರೆ. ಕೇಳ್ಕೊಂಡಾಗ ಶಿವ ಪಾರ್ವತಿ ಮತ್ತೆ ಮಚ್ಚೆ ತೋರ್ಸೋಕೆ ಉದ್ದೇಶಕ್ಕೆ ಅರ್ಜುನನು ಇಲ್ಲಿಗೆ ಬಂದಿರ್ತಾರೆ. ಆ ಟೈಮಲ್ಲಿ ಶಿವನು ಇಳಿದು ಅವರು ಒಂದು ಮಾಯಾವಿ ಹಂದಿ ಸೃಷ್ಟಿ ಮಾಡ್ತಾರೆ. ಇಬ್ರು ಬೇಟೆಯಾಡಕ್ಕೆ ನಿಂತಾಗ ಶಿವ ಪಾರ್ವತಿಗೋಸ್ಕರನೇ ಕೆಳಗೆ ಬೀಳ್ತಾರೆ. ಅವ್ರಿಗೆ ಸೋಲ ಅಂತ ವ್ಯಕ್ತಿ ಅಲ್ಲ, ಅದ್ರ ಕೆಳಗೆ ಬಿದ್ದಾಗ ಅರ್ಜುನ ಮೇಲೆ ಬೀಳ್ದಾಗ ಕೈಲಾಸದಿಂದ ಪಾರ್ವತಿ ಮಚ್ಚೆ ನೋಡ್ತಾರೆ ಅಂತ ಹೇಳ್ತಾರೆ. ಇಷ್ಟ ಒಳ್ಳೇದಾಗಲಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಬೆಟ್ಟ ನೋಡ್ಕೊಂಡು ದೇವ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಇವಾಗ ಕೆಳಗೆ ಇಳಿತಾ ಇದೀವಿ ಫ್ರೆಂಡ್ಸ್. ಇಲ್ಲಿಗೆ ನಮ್ಮ ಟ್ರಿಪ್ ಮುಗಿದಿದೆ ಫ್ರೆಂಡ್ಸ್. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.